ಯಾದಗಿರಿ ಜಿಲ್ಲೆಯ ಸೊರಪುರ ತಾಲೂಕಿನ ದೇವರ ಹಾಲುಬಾವಿ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀಗಿರಿ ಗುಡ್ಡದ ಮೈಲಾರಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವ 2/10 ಗುರುವಾರದಂದು ಮೈಲಾರಲಿಂಗೇಶ್ವರನು ತಿಂತಣಿ ಮುನೇಶ್ವರ ಒಳಗೆ ಪಲ್ಲಕ್ಕಿ ಉತ್ಸವದಿಂದ ಮೆರವಣಿಗೆ ಮುಖಾಂತರ ದೇವರ ಹಾಲುಬಾವಿ ಗ್ರಾಮದ ಸದ್ಭಕ್ತರೆಲ್ಲರೂ ಮೆರವಣಿಗೆ ಮುಖಾಂತರ ಶ್ರೀಗಿರಿ ಗುಡ್ಡದ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತದೆ. ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಗುಡ್ಡದ ಮೈಲಾರಲಿಂಗೇಶ್ವರ ಜಾತ್ರೆಗೆ ಸಕಲ ಭಕ್ತರು ಎಲ್ಲರೂ ಬಂದು ಜಾತ್ರೆ ವಿಜೃಂಭಣೆಯಿಂದ ಜಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸಿಕೊಳ್ಳುತ್ತಾರೆ. ಬಂದಂಥ ಭಕ್ತರಿಗೆಲ್ಲ ಅನ್ನಪ್ರಸಾದ ದಾಸೋಹ ಎಲ್ಲನೂ ಭಕ್ತಾದಿಗಳಿಂದ ಎಲ್ಲಷ್ಟು ಸಹಾಯ ಎಲ್ಲರೂ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಹಳ್ಳಿ ನಮ್ಮ ದೇವರ ಹಾಲುಬಾವಿ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವಿಶೇಷತೆ ಅಂದ್ರಪ್ಪ ಸಾಯಂಕಾಲ 5 ಗಂಟೆಯಿಂದ ಸರಪಳಿ ಪವಾಡ ಆಗುತ್ತೆ ಹಾಗೂ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯನ್ನು ನುಡಿಯಬೇಕಾಗುತ್ತೆ. ಗೊರವೈನಿಂದ ಕಾರಣಿಕ ನುಡಿಯನ್ನು ನುಡಿಯುವಂತಾಗುತ್ತದೆ. ಇಲ್ಲಿ ಆಗುತ್ತದೆ. ನೆರೆಹೊರೆ ಹಳ್ಳಿಗಳು ದೇವತ್ಗಲ್ಲಾಗಲಿ, ಹೋನಾಳಾಗಲಿ, ಅಂದ್ರಾಳು, ತಿಂತಿಣಿ, ಶಾಂತಪೂರು ಹಾಗೂ ಕಕ್ಕೇರ, ಗೋಡಿಯಾಳು, ಚನ್ನಪಟ್ಟಣ, ರಾಗೇರಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಗೆ ಎಲ್ಲರೂ ಬರ್ತಾರೆ. ಮತ್ತೆ ಹೊಸ ದೇವಸ್ಥಾನ ಏನು ವಿಶೇಷತೆ? ದೇವಸ್ಥಾನ ಅಂತಂದ್ರಪ್ಪ ಎಷ್ಟೋ 800 ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ರಪ್ಪ ಇದು. ಯಾಕಂತಂದರೆ ನಮ್ಮ ಭಕ್ತರ ಮನೆಯಲ್ಲಿ ಅಂತಂದರೆ ಒಂದು ಮನೆಯಲ್ಲಿ ಏನಪ್ಪ ಅಂತಂತಂದ್ರೆ ಅದು ಮೈಲಾರಲಿಂಗೇಶ್ವರನ ಇತಿಹಾಸ ಆದ್ರಪ್ಪ. 800 ವರ್ಷಗಳ ಇತಿಹಾಸ ನಮ್ಮ ಮೈಲಾರಲಿಂಗೇಶ್ವರಂದಾದ್ರಪ್ಪ. ಆದ ಕಾರಣ ಇಲ್ಲಿ 8ನೇ ವರ್ಷದ ಜಾತ್ರೆ ಮಹೋತ್ಸವ ಇದು. ಶ್ರೀಗಿರಿ ಗುಡ್ಡದ ಮೈಲಾರಲಿಂಗೇಶ್ವರ ಹೆಸರು ಹೆಂಗೆ ಬಂತಂದ್ರಪ್ಪ, ಇದು ಮೊದಲು ಈ ಪುರಾತನ ಕಾಲದ ದೇವಸ್ಥಾನ ದೇವರ ಹಾಲುಬಾವಿಯಲ್ಲಿ ಇದ್ದಂಥದ್ರಪ್ಪ. ಇದು ಮೈಲಾರಲಿಂಗೇಶ್ವರನು ಮೈಲಾಪುರ ಅನ್ನೋ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಐತಲ್ರಪ್ಪ. ಅವಾಗ್ಲಿಂದ ಏನಪ್ಪ ಅಂತಂದ್ರೆ ಅಲ್ಲಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಮೈಲಾರಲಿಂಗೇಶ್ವರರು ಇಲ್ಲಿಗೆ ಬಂದು ಸ್ಥಾಪನೆಗೊಂಡದಂಥ ಇದು ಇತಿಹಾಸ ಆದ್ರಪ್ಪ. ಇದು ಯಾಕಂದರೆ ಇದು ತಾಮ್ರದ ತಗಡದ ಮೇಲೆ ಇದು ಇತಿಹಾಸ ಪುಟದೊಳಗೆ ಇದು ಅವಾಗಿನ ಜನರು ಏನಪ್ಪ ಅಂತಂದ್ರೆ ಬರ್ದಾರೆ. ಇದು ಇಷ್ಟು ವರ್ಷಗಳ ದೇವಸ್ಥಾನ ಇಷ್ಟು ಐತೆ ಅಂತ. ಇದು ಆದ್ರೆ ಏನಪ್ಪ ಅಂತಂದ್ರೆ ಇದು ನಮ್ಮ ಕೈ ಮೇಲೆ ನಿಂತಾನೆ ಇದು ಸ್ವಲ್ಪ ಊರಿನ ದೈವದ ಗ್ರಾಮಸ್ಥರಿಂದ ನಾವು ಅದರಿಂದ ಬೆಳವಣಿಗೆ ಹಾಕುವಂತ ಈಗ 8ನೇ ವರ್ಷ ಆಯ್ತು ರೀ ಚಲ್ತಿ ಜಾತ್ರೆ ಹಾಕೈತ್ರಿ. ಇದು ಮೊದಲೇನಪ್ಪ ಅಂತಂತಂದ್ರೆ ಬನ್ನಿ ಇಲ್ಲಿ ಮೈಲಾರಲಿಂಗೇಶ್ವರನ ಗುಡಿಗೆ ಬಂದು ಊರಿನ ಗ್ರಾಮಸ್ಥರು ಬಂದ್ಗೇಶ್ ಏನಪ್ಪ ಅಂತಂದ್ರೆ ಬನ್ನಿ ಮುಡ್ತಿದ್ರಿ ಇಲ್ಲಿ ಅಷ್ಟೇ ರೀ. ಆದ್ರೆ ಈಗ ಜಾತ್ರೆ ಹಾಕತ್ತೆ 8 ವರ್ಷಗಳ ಕಾಲ ಜಾತ್ರೆ ಇದೆ. 8ನೇ ವರ್ಷ ಜಾತ್ರೆ ಮಹೋತ್ಸವ ಐತ್ರಪ್ಪ. ಸರಪಳಿ ಪವಾಡ ಆಗುತ್ತದ್ರಿ. ಮತ್ತು ಕಾರಣಿಕ ನುಡಿ ಪ್ರತಿ ವರ್ಷ ಕಾರಣಿಕ ಮೈಲಾರಲಿಂಗೇಶ್ವರನ ಗೊರವೈಲಿಂದ ಕಾರಣಿಕ ನುಡಿ ನುಡ್ತಿದ್ರಪ್ಪ. ಬೆಳಿನ ವಾಲಗ ಮತ್ತೇನಪ್ಪ ಅಂತಂದ್ರೆ ಅಲಗದ ವಾಲಗದರು ಎಲ್ಲರೂ ಮುಖಾಂತರ ಇದು ಜಾತ್ರೆಯನ್ನು ಪೌಡಗಳ ಜಾತ್ರೆನೇ ಆಗ್ತದೆ. ವಿಜಯದಶಮಿ ದಿನದಂದು ಪ್ರತಿ ವರ್ಷ ವಿಜಯದಶಮಿ ದಿವಸನೇ ಬನ್ನಿ ದಿವಸನೇ ಜಾತ್ರೆ ಇರ್ತದೆ. 7 ಗಂಟೆಲಿಂದರಪ್ಪ ಸಾಯಂಕಾಲ 7 ಗಂಟೆ ತನಕ ಜಾತ್ರೆ ಮಹೋತ್ಸವ ಇರ್ತದೆ. ಬೆಳಗ್ಗೆ ಇಲ್ಲಿಂದ ಇಲ್ಲಿ ಬೆಳಗ್ಗೆ 7 ಗಂಟೆಗೆ ರೀ ಪಲ್ಲಕ್ಕಿ ಏನಪ್ಪ ಅಂತಂದ್ರೆ ಮೈಲಾರಲಿಂಗೇಶ್ವರನು ಪಲ್ಲಕ್ಕಿ ಏನಪ್ಪ ಅಂತಂದ್ರೆ ತಿಂತಣಿ ಭುವನೇಶ್ವರ್ಗೆ ಗಂಗಸ್ಥಳ ಹೋಗ್ತದೆ. ಅಲ್ಲಿಂದ ಏನಪ್ಪ ಅಂತಂತಂದ್ರೆ ಮೆರವಣಿಗೆ ಮುಖಾಂತರ ದೇವರ ಹಾಲುಬಾವಿ ಗ್ರಾಮಕ್ಕೆ ಬರ್ತದೆ. ಇಲ್ಲಿ ಬಂದ್ಗೇಸಿ ಆಂಜನೇಯನ ದೇವಸ್ಥಾನದೊಳಗೆ ಪಲ್ಲಕ್ಕಿ ಅಲ್ಲಿಂದ ಏನಪ್ಪ ಅಂತ ಮೆರವಣಿಗೆ ಮುಖಾಂತರ ಬಂದು ಸರಪಳಿ ಪವಾಡ ಆದ ನಂತರ ಕಾರಣಿಕ ನುಡಿ ಆಗ್ತದೆ. ಕಾರಣಿಕ ನುಡಿ ಆದ ನಂತರ ಭಕ್ತರಿಗೆ ಅನ್ನ ಪ್ರಸಾದ ಇದೆ. ಹಾಲುಬಾವಿ ಗ್ರಾಮದಲ್ಲಿ ಶ್ರೀಗಿರಿ ಗುಡ್ಡದ ಮೈಲಾರಲಿಂಗೇಶ್ವರ ಜಾತ್ರೆ ಮಹೋತ್ಸವ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷ ಆಹ್ವಾನ ಕೊಟ್ಟಿದ್ದ ಮಲ್ಲಯ್ಯ ಮಿತ್ರರಿಗೆ ಧನ್ಯವಾದಗಳು. ಈ ಜಾತ್ರೆ ವಿಶೇಷ ಏನಂದರೆ ಬೆಳಗ್ಗೆ ತಿಂಚಿನ ಮುನೀಶ್ವರಕ್ಕೆ ಪಲ್ಲಕ್ಕಿ ಹೋಗ್ತೈತೆ. ಅಲ್ಲಿ ಹೋಗಿ ಆ ಗಂಗಾಸ್ಥಳ ಆದ ಮೇಲೆ ಮತ್ತೆ ಬಂದು 5 ಗಂಟೆಗೆ ಬಂದು ಇಲ್ಲಿ ಗ್ರಾಮಸ್ಥರೆಲ್ಲ ಹಾಲುಬಾವಿ ಗ್ರಾಮಸ್ಥರು ಹಾಗೂ ಮುಖಂಡರೆಲ್ಲ ಸೇರಿ ಒಳ್ಳೆ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಇದು ನಾನು 3ನೇ ವರ್ಷ ಇಲ್ಲಿ ಬರ್ತಾ ಇದ್ದೀನಿ. ಇದಕ್ಕೆ ಮೊದಲ ವರ್ಷ ಬಂದಾಗ ನೋಡಿದೆ ಭಾಳ ಅದ್ಭುತವಾಗಿ ಜಾತ್ರೆ ನಡೀತದ. ಏನು ಮುತ್ತಿನ ಪವಾಡ ಅಂದರೆ ಒಂದೇ ಏಟಿಗೆ ಸರ್ಪಳ ಇರ್ತದೆ. ಇಲ್ಲಿ ಅಷ್ಟು ಪವಾಡ ಐತಿ. ಆಮ್ಯಾಗ ಮತ್ತೆ ಹೇಳಿಕೆ ಮಾಡ್ತಾರೆ. ಆ ಹೇಳಿಕೆಯನ್ನು ತುಂಬ ಚೆನ್ನಾಗಿ ಎಲ್ಲ ಊರಿಗೆ ಒಳ್ಳೇದಾಗ್ಯದ, ಆಗ ಜಗತ್ತಿಗೆ ಒಳ್ಳೇದಾಗ್ತೈತದ. ಈಗ 8ನೇ ವರ್ಷ ಅಂತಾರೆ. ವರ್ಷ ಹೆಚ್ಚಿಗೆ ಹಾಕಂತ ಹೊಂಟ ಜನ. ಇವತ್ತಿನ ಮಟ್ಟಿಗೆ ನಾನು ನೋಡಿದ ಒಂದು 3 ಸಂದ ಈಗ ನೋಡಿದರೆ ಇಲ್ಲೆಲ್ಲ ಜಾಗ ಚಿಕ್ಕದಾಗಿದ್ರು ದೊಡ್ಡ ಪ್ರಮಾಣದಾಗ ಜನಸಂಖ್ಯೆ ಸೇರ್ತಾರೆ.
ಇನ್ನೂ ಈಗ ಈ ದೇವಸ್ಥಾನ ಇನ್ನೂ ಹೆಚ್ಚಿಗೆ ಬೆಳೀತದಂತ ನನಗೆ ಭಾಳ ಅನ್ನಿಸ್ಕೈತದ. ಆಮ್ಯಾಗ ನಮ್ಮ ವಿಶೇಷ ಆಹ್ವಾನ ಕೊಡ್ತಾರೆ 3ನೇ ವರ್ಷ ನಮ್ಗೆ ಹೇಳಕೈತಾರೆ. ಆಮ್ಯಾಗ ಇಲ್ಲಿ ಇದ್ದಂಥ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನೋಡೋದು ಭಾಳ ಅದ್ಭುತ ಅನ್ನಿಸ್ತದೆ ನಮಗೆ. ಭಾಳ ಚೆನ್ನಾಗಿ ಜಾತ್ರೆ ಮಾಡ್ತಾರೆ. ಆಮ್ಯಾಗ ಪ್ರತಿ ಹೆಣ್ಮಕ್ಳು ಅವರು ಬಂದು ಕಿಸಿ ಆರತಿ ಮುಖಾಂತರ ಬರ ಮಾಡಿಕೊಳ್ತಾರೆ ಪಲ್ಲಕ್ಕಿನ. ಊರಾಗೆಲ್ಲ ಮೆರವಣಿಗೆ ಅದ್ಭುತವಾಗಿ ಮಾಡ್ತಾರೆ. ಬಂದು ಆಮ್ಯಾಗ ಸರ್ಪಳೆ ಹೇಳಿಕೆ ಆದ್ಮ್ಯಾಗ ಸರ್ಪಳೆ ಹೇಳ್ತದೆ. ಭಾಳ ತುಂಬ ಚೆನ್ನಾಗಿದೆ ಅದು ಯಾತ್ರೆ. ಇನ್ನು ಮುಂದಿನ ಹೆಚ್ಚಿನ ಇನ್ನೂ ಒಂದು 5-6 ವರ್ಷದಲ್ಲಿ ಏನು ಮೈಲಾರಲಿಂಗ ಏನು ಯಾತಿರೆ ಮೈಲಾರಲಿಂಗ ಏನಲ್ಲ ಆ ಪ್ರಮಾಣದಾಗ ಜಾತ್ರೆ ಬೆಳೀತೆ ಅಂತ ನಮ್ಗೆ ಅನಿಸ್ತದೆ. ಸುಮಾರು ಒಂದು 20-25 kg ಸರ್ಪಳೆ ಐತ್ರಿ. ಅದನ್ನ ಒಂದೇ ಏಟಿಗೆ ಮತ್ತೆ ಶಕ್ತಿಲಿ ಅಂತ ಹರಿತೈತಿ.